ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಂತದ ಮತದಾನ ನಡೀತಿರುವಂತದ್ದು. ಈಗ ತೀರ್ಥಹಳ್ಳಿ ಸೊರಬ ಕ್ಷೇತ್ರದ ಕುಬುಟೂರು ಗ್ರಾಮದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಮತದಾನ ಮಾಡಿರುವಂತದ್ದು. ಈಗ ಸಚಿವರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ನೀವು ಕೂಡ ವೋಟ್ ಹಾಕಿದ್ದೀರಾ, ಯಾವ ರೀತಿ ಕ್ಷೇತ್ರದ ಸ್ಪಂದನೆ ಸಿಗ್ತಾ ಇದೆ ಸರ್? ಇಲ್ಲ, ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಗ್ಯಾರಂಟಿ ಚೆನ್ನಾಗಿ ವರ್ಕೌಟ್ ಆಗಿದೆ. ನಮ್ಮ ಸರ್ಕಾರದ ಮೇಲೆ ಭಾಳ ಒಳ್ಳೆ ಒಪಿನಿಯನ್ ಬಡವರು ಇಟ್ಕೊಂಡಿದ್ದಾರೆ. ಮತ್ತು ಚುನಾವಣೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ವೈಬ್ರೇಷನ್ ಏನಿದೆ, ಅದು ಖುಷಿ, ಆ ವಿಶ್ವಾಸ ಅದು ಹೈ ಇರೋದ್ರಿಂದ ಜನರು ಭಾಳ ಹೈ ಲೀಡರ್ ಗೀತಕ್ಕ ಅವ್ರನ್ನ ಗೆಲ್ಲಿಸ್ತಾರೆ. ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹೆಣ್ಣುಮಗಳನ್ನು ಪಾರ್ಲಿಮೆಂಟಿಗೆ ಕಳಿಸಿ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಮತದಾರರು. ಸರ್, ಅಂದರೆ ಈಗ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಮತ್ತು ನಿಮ್ಮ ಅಕ್ಕನ ನಡುವೆ ಜಿದ್ದಾಜಿದ್ದಿನ ಕಣ ಇತ್ತು. ಜನರು ಮತ್ತು ನೀವು ಹೋದ ಕಡೆ ಎಲ್ಲ ಯಾವ ರೀತಿ ಸ್ಪಂದನೆ ಕೊಡ್ತಾ ಇದ್ರು, ಮತ್ತು ಕ್ಷೇತ್ರದಲ್ಲಿ ನಿಮಗೆ ತಿಳಿದಂತೆ ವಾತಾವರಣ ಹೆಂಗಿತ್ತು ಸರ್? ನಾನು ಈ ಜಿದ್ದಾಜಿದ್ದಿ ಹೈ ವೋಲ್ಟೇಜು ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಒಬ್ಬರು ನಿಂತಾಗ ಗೆಲ್ಲಬೇಕು, ಸೇವೆ ಮಾಡಬೇಕು ಅಂತ ನಿಲ್ತಾರೆ. ಅದು ಕೆಲಸವನ್ನು ಗೀತಕ್ಕ ಅವರು ನಿಂತಿದ್ದಾರೆ. ಆ ಸೇವೆಗೆ ಅವಕಾಶವನ್ನು ಕೊಡ್ತಾರೆ. ಜನರು ಹೋದಾಗ ಪ್ರೀತಿ ವಿಶ್ವಾಸದಿಂದ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಸರ್ಕಾರದಿಂದ ನಮಗೆ ಸಹಕಾರ ಆಗಿದೆ, 2,000 ರೂಪಾಯಿ ದುಡ್ಡು ಬಂದಿದೆ, ಮನೆ ಬೆಳಕಾಗಿದೆ, 10 kg ಅಕ್ಕಿ ಬರ್ತಾ ಇದೆ, ಮತ್ತು ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಜೀವನದಲ್ಲಿ ಸಹಕಾರ ಆಗಿದೆ. ಅದಕ್ಕೆ ನಾವು ಗ್ಯಾರಂಟಿ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಯಾವುದೇ ಥರದ ಆಸೆ ಆಮಿಷಕ್ಕೆ ಒಳಗಾಗಲ್ಲ ಅಂತೇಳಿ ಹೇಳ್ತಾರೆ. ಸರ್, ಈಗ ಬಿಜೆಪಿ ಅವರು ಒಂದು ಮಾತು ಹೇಳ್ತಿರುವಂಥದ್ದು, ಅಂದರೆ ಈಗ ನಾವು 28ಕ್ಕೆ 28 ಕ್ಷೇತ್ರದಲ್ಲೂ ರಾಜ್ಯದಲ್ಲಿ ಗೆಲ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಪ್ರತಿ ಬಾರಿ ಹೇಳ್ತಿರುವಂಥ ಸರ್ ಅವರು. 150 ಗೆಲ್ತೀವಿ ಅಂಥೇಳಿ ಮಾನ್ಯ ಯಡಿಯೂರಪ್ಪ ಅವ್ರು ಹೇಳಿದರು, ಮತ್ತು BJP ಮುಖಂಡರು ಹೇಳಿದ್ದು. ಮಿಷನ್ ಯಾಕೆ 67ಕ್ಕೆ ಸೀಸ್ ಆಯಿತು? ಹೋದ್ಸತಿ MLA ಎಲೆಕ್ಷನ್ಗೆ ಯಾಕೆ ಸೀಸ್ ಆಯ್ತಂತೆ? ಅದನ್ನು ಲೆಕ್ಕ ಮಾಡ್ಕೊಂಬರ್ಲಿ, ಆಮೇಲೆ ಈ 28ರದ್ದು ಲೆಕ್ಕ ಕೊಡಲಿ. ಅವರು ನಾವು ಯಾರೇ ಆಗಲಿ, ಲೆಕ್ಕ ಕೊಡೋರು ಯಾರು ಅಂದರೆ ಮತದಾರರು. ಅವರಿಗೆ ನಾವು ಸೇವೆ ಮಾಡಿದ್ದೀವ, ಅವ್ರಿಗೆ ಸೇವೆ ಮಾಡಿದರೆ ನಮಗೆ ಸಹಕಾರ ಮಾಡೇ ಮಾಡ್ತಾರೆ. ಅವ್ರು ಸೇವೆ ಮಾಡಲಿಲ್ಲ, ಅದಕ್ಕೆ ಅವ್ರನ್ನ 67 ಕೂತ್ಕೊಂಡಾರೆ. ಹೀಗೆ ಬುಳ್ಳೆ ಬಿಡ್ಕೊಂಡು ಕೂತ್ಕೊಂಡ್ರೆ ಅವ್ರು 37ಕ್ಕೂ ಕೂರಿಸ್ತಾರೆ. ಇಲ್ಲಿ ಒಂದು 2-3ಕ್ಕೆ ಬಂದು ಕೂರಿಸ್ತಾರೆ ಅಂತ ಹೇಳೋದು. ಬಟ್ ಭಾಳ ದೊಡ್ಡ ಮಟ್ಟದಲ್ಲಿ 20ರ ಮೇಲೆ ಕ್ರಾಸ್ ಆಗ್ತದೆ, 22ರ ಮೇಲೆ. ಅಂದರೆ ಗ್ಯಾರಂಟಿಯಿಂದ ಹೆಚ್ಚು ಸ್ಥಾನ ಬರೋಕ್ಕೆ ಸಹಕಾರ ಯಾವಾಗಲೂ ಮತದಾರರು ಯಾರು ಸಹಕಾರ ಮಾಡ್ತಾರೆ ಅವ್ರ ಋಣದಲ್ಲಿ ಇರ್ತಾರೆ. ಆ ಋಣವನ್ನು ತೀರಿಸ್ತಕ್ಕಂಥ ಅವಕಾಶಗಳು ಅವರಿಗೆ ಮತದಾನದಲ್ಲಿ ನೀಡಿರ್ತದೆ. ಅದನ್ನು ಮಾಡ್ತಾರೆ, ಅದು ವಿಶ್ವಾಸ ಇದೆ. ಈಗ ತಾವು ಸೊರಬ ಕ್ಷೇತ್ರದಲ್ಲಿ ಗೆದ್ದಿದ್ರಿ, ಈಗ ಅಕ್ಕ ಶಿವಮೊಗ್ಗ ಕ್ಷೇತ್ರದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್? 100%. ಅದಕ್ಕೆ ನಿಲ್ಲಿಸೋದು, ಗೆದ್ದು ಕೆಲಸ ಮಾಡಬೇಕು, ಅದಕ್ಕೆ ನಾವು ನಿಲ್ಲಿಸೋದು. ಗೆದ್ದು ಕೆಲಸ ಮಾಡ್ತಾಳೆ, ಶುರು ಮಾಡ್ತಾಳೆ. ಜೂನ್ 4ನೇ ತಾರೀಕಿಂದ ಕೆಲಸ ಮಾಡ್ತಾಳೆ. ಥ್ಯಾಂಕ್ ಯು. ಇದಿಷ್ಟು ಸಚಿವ ಮಧು ಬಂಗಾರಪ್ಪ ಮಾತಾಗಿರುವಂತಂದ್ರೆ, ಈಗ ಸೊರಬ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೇನೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ಕ ಅವರು ಜೂನ್ 4ರಿಂದ ಕೆಲಸವನ್ನ ಆರಂಭಿಸ್ತಾರೆ, ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ ಅನ್ನೋ ಒಂದು ಮಾತನ್ನ ಸಚಿವ ಮಧು ಬಂಗಾರಪ್ಪ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ವೀರೇಶ್ ಹೊಸೂರ್, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಂತದ ಮತದಾನ ನಡೀತಿರುವಂತದ್ದು. ಈಗ ತೀರ್ಥಹಳ್ಳಿ ಸೊರಬ ಕ್ಷೇತ್ರದ ಕುಬುಟೂರು ಗ್ರಾಮದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಮತದಾನ ಮಾಡಿರುವಂತದ್ದು. ಈಗ ಸಚಿವರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ನೀವು ಕೂಡ ವೋಟ್ ಹಾಕಿದ್ದೀರಾ, ಯಾವ ರೀತಿ ಕ್ಷೇತ್ರದ ಸ್ಪಂದನೆ ಸಿಗ್ತಾ ಇದೆ ಸರ್? ಇಲ್ಲ, ಭಾಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಗ್ಯಾರಂಟಿ ಚೆನ್ನಾಗಿ ವರ್ಕೌಟ್ ಆಗಿದೆ. ನಮ್ಮ ಸರ್ಕಾರದ ಮೇಲೆ ಭಾಳ ಒಳ್ಳೆ ಒಪಿನಿಯನ್ ಬಡವರು ಇಟ್ಕೊಂಡಿದ್ದಾರೆ. ಮತ್ತು ಚುನಾವಣೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ವೈಬ್ರೇಷನ್ ಏನಿದೆ, ಅದು ಖುಷಿ, ಆ ವಿಶ್ವಾಸ ಅದು ಹೈ ಇರೋದ್ರಿಂದ ಜನರು ಭಾಳ ಹೈ ಲೀಡರ್ ಗೀತಕ್ಕ ಅವ್ರನ್ನ ಗೆಲ್ಲಿಸ್ತಾರೆ. ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹೆಣ್ಣುಮಗಳನ್ನು ಪಾರ್ಲಿಮೆಂಟಿಗೆ ಕಳಿಸಿ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಮತದಾರರು. ಸರ್, ಅಂದರೆ ಈಗ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಮತ್ತು ನಿಮ್ಮ ಅಕ್ಕನ ನಡುವೆ ಜಿದ್ದಾಜಿದ್ದಿನ ಕಣ ಇತ್ತು. ಜನರು ಮತ್ತು ನೀವು ಹೋದ ಕಡೆ ಎಲ್ಲ ಯಾವ ರೀತಿ ಸ್ಪಂದನೆ ಕೊಡ್ತಾ ಇದ್ರು, ಮತ್ತು ಕ್ಷೇತ್ರದಲ್ಲಿ ನಿಮಗೆ ತಿಳಿದಂತೆ ವಾತಾವರಣ ಹೆಂಗಿತ್ತು ಸರ್? ನಾನು ಈ ಜಿದ್ದಾಜಿದ್ದಿ ಹೈ ವೋಲ್ಟೇಜು ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಒಬ್ಬರು ನಿಂತಾಗ ಗೆಲ್ಲಬೇಕು, ಸೇವೆ ಮಾಡಬೇಕು ಅಂತ ನಿಲ್ತಾರೆ. ಅದು ಕೆಲಸವನ್ನು ಗೀತಕ್ಕ ಅವರು ನಿಂತಿದ್ದಾರೆ. ಆ ಸೇವೆಗೆ ಅವಕಾಶವನ್ನು ಕೊಡ್ತಾರೆ. ಜನರು ಹೋದಾಗ ಪ್ರೀತಿ ವಿಶ್ವಾಸದಿಂದ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಸರ್ಕಾರದಿಂದ ನಮಗೆ ಸಹಕಾರ ಆಗಿದೆ, 2,000 ರೂಪಾಯಿ ದುಡ್ಡು ಬಂದಿದೆ, ಮನೆ ಬೆಳಕಾಗಿದೆ, 10 kg ಅಕ್ಕಿ ಬರ್ತಾ ಇದೆ, ಮತ್ತು ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಜೀವನದಲ್ಲಿ ಸಹಕಾರ ಆಗಿದೆ. ಅದಕ್ಕೆ ನಾವು ಗ್ಯಾರಂಟಿ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಯಾವುದೇ ಥರದ ಆಸೆ ಆಮಿಷಕ್ಕೆ ಒಳಗಾಗಲ್ಲ ಅಂತೇಳಿ ಹೇಳ್ತಾರೆ. ಸರ್, ಈಗ ಬಿಜೆಪಿ ಅವರು ಒಂದು ಮಾತು ಹೇಳ್ತಿರುವಂಥದ್ದು, ಅಂದರೆ ಈಗ ನಾವು 28ಕ್ಕೆ 28 ಕ್ಷೇತ್ರದಲ್ಲೂ ರಾಜ್ಯದಲ್ಲಿ ಗೆಲ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಪ್ರತಿ ಬಾರಿ ಹೇಳ್ತಿರುವಂಥದ್ದು ಸರ್ ಅವರು. 150 ಗೆಲ್ತೀವಿ ಅಂಥೇಳಿ ಮಾನ್ಯ ಯಡಿಯೂರಪ್ಪ ಅವ್ರು ಹೇಳಿದರು, ಮತ್ತು BJP ಮುಖಂಡರು ಹೇಳಿದ್ದು. ಮಿಷನ್ ಯಾಕೆ 67ಕ್ಕೆ ಸೀಸ್ ಆಯಿತು? ಹೋದ್ಸತಿ MLA ಎಲೆಕ್ಷನ್ಗೆ ಯಾಕೆ ಸೀಸ್ ಆಯ್ತಂತೆ? ಅದನ್ನು ಲೆಕ್ಕ ಮಾಡ್ಕೊಂಬರ್ಲಿ, ಆಮೇಲೆ ಈ 28ರದ್ದು ಲೆಕ್ಕ ಕೊಡಲಿ. ಅವರು ನಾವು ಯಾರೇ ಆಗಲಿ, ಲೆಕ್ಕ ಕೊಡೋರು ಯಾರು ಅಂದರೆ ಮತದಾರರು.
ಅವರಿಗೆ ನಾವು ಸೇವೆ ಮಾಡಿದ್ದೀವ, ಅವ್ರಿಗೆ ಸೇವೆ ಮಾಡಿದರೆ ನಮಗೆ ಸಹಕಾರ ಮಾಡೇ ಮಾಡ್ತಾರೆ. ಅವ್ರು ಸೇವೆ ಮಾಡಲಿಲ್ಲ, ಅದಕ್ಕೆ ಅವ್ರನ್ನ 67 ಕೂತ್ಕೊಂಡಾರೆ. ಹಿಂಗೆ ಬುಳ್ಳೆ ಬಿಡ್ಕೊಂಡು ಕೂತ್ಕೊಂಡ್ರೆ ಅವ್ರು 37ಕ್ಕೂ ಕೂರಿಸ್ತಾರೆ, ಇಲ್ಲಿ ಒಂದು 2-3ಕ್ಕೆ ಬಂದು ಕೂರಿಸ್ತಾರೆ ಅಂತ ಹೇಳೋದು. ಬಟ್ ಭಾಳ ದೊಡ್ಡ ಮಟ್ಟದಲ್ಲಿ 20 ಮೇಲೆ ಕ್ರಾಸ್ ಆಗ್ತದೆ, 20-22 ಮೇಲೆ. ಅಂದ್ರೆ ಗ್ಯಾರಂಟಿಯಿಂದ ಹೆಚ್ಚು ಸ್ಥಾನ ಬರೋಕ್ಕೆ ಸಹಕಾರ ಯಾವಾಗಲೂ ಮತದಾರರು ಯಾರು ಸಹಕಾರ ಮಾಡ್ತಾರೆ ಅವ್ರು ಋಣದಲ್ಲಿ ಇರ್ತಾರೆ. ಆ ಋಣವನ್ನು ತೀರಿಸ್ತಕ್ಕಂಥ ಅವಕಾಶಗಳು ಅವರಿಗೆ ಮತದಾನದಲ್ಲಿ ನೀಡಿರ್ತದೆ, ಅದನ್ನು ಮಾಡ್ತಾರೆ, ಅದು ವಿಶ್ವಾಸ ಇದೆ. ಈಗ ತಾವು ಸೊರಬ ಕ್ಷೇತ್ರದಲ್ಲಿ ಗೆದ್ದಿದ್ರಿ, ಈಗ ಅಕ್ಕ ಶಿವಮೊಗ್ಗ ಕ್ಷೇತ್ರದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್? 100% ಅದಕ್ಕೆ ನಿಲ್ಲಿಸೋದು. ಗೆದ್ದು ಕೆಲಸ ಮಾಡಬೇಕು, ಅದಕ್ಕೆ ನಾವು ನಿಲ್ಲಿಸೋದು. ಗೆದ್ದು ಕೆಲಸ ಮಾಡ್ತಾಳೆ, ಶುರು ಮಾಡ್ತಾಳೆ. ಜೂನ್ 4ನೇ ತಾರೀಕಿಂದ ಕೆಲಸ ಮಾಡ್ತಾಳೆ. ಥ್ಯಾಂಕ್ ಯು. ಇದಿಷ್ಟು ಸಚಿವ ಮಧು ಬಂಗಾರಪ್ಪ ಮಾತಾಗಿರುವಂತಂದ್ರೆ, ಈಗ ಸೊರಬ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೇನೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ಕ ಅವರು ಜೂನ್ 4ರಿಂದ ಕೆಲಸವನ್ನ ಆರಂಭಿಸ್ತಾರೆ, ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ ಅನ್ನೋ ಒಂದು ಮಾತನ್ನ ಸಚಿವ ಮಧು ಬಂಗಾರಪ್ಪ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ವೀರೇಶ್ ಹೊಸೂರ್, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.